GSY ಟಿವಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಯಮಕನಮರಡಿಯಲ್ಲಿ ಶಂಭು ಆರ್ಭಟ, ಸೋಲಿನ ಭೀತಿಯಲ್ಲಿ ರಾಷ್ಟ್ರೀಯ ಪಕ್ಷಗಳು. ರಾಜ್ಯದಲ್ಲಿ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಮತದಾರರನ್ನ ಓಲೈಸಲು ರಾಜಕೀಯ ನಾಯಕರು ಕ್ಷೇತ್ರದಾದ್ಯಂತ ಇನ್ನಿಲ್ಲದ ಕಸರತ್ತುಗಳನ್ನ ಮಾಡುತ್ತಾ ಪ್ರಚಾರ ಕಾರ್ಯ ತೀವ್ರಗೊಳಿಸಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಿಗೆ ಶಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ರಿಕ್ಷಾ ಗುರುತು ಹೊಂದಿ ಕಣಕ್ಕಿಳಿದಿರುವ ಶಂಭು ಕಲ್ಲೋಳಿಕರ್ ಇಂದು ಯಮಕನಮರಡಿಯಲ್ಲಿ ಸೇರಿದ ಸಹಸ್ರಾರು ಕಾರ್ಯಕರ್ತರು ಹಾಗೂ ಮತದಾರ ಬಾಂಧವರಿಗೆ ಸುಲಿಗೆ ಮಾಡುವವರನ್ನ, ಕುಟುಂಬ ರಾಜಕಾರಣಿಗಳನ್ನ ಧಿಕ್ಕರಿಸಬೇಕೆಂದು ಪ್ರಜ್ಞಾವಂತ ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಈಗ ಒಳ್ಳೆ ಸಮಯ ಬಂದಿದೆ. ಪ್ರಜ್ಞಾವಂತ ಮತದಾರರಾದ ನೀವುಗಳು ಈಗಿನ ಕೆಟ್ಟ ವ್ಯವಸ್ಥೆಯನ್ನ ಬದಲಾಯಿಸಲು ಮತ್ತು ಚಿಕ್ಕೋಡಿ ಲೋಕಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ನಿಮ್ಮ ಮತ ಅಮೂಲ್ಯವಾದದ್ದು. ಅದನ್ನ ಸರಿಯಾದ ವ್ಯಕ್ತಿಗೆ ಮತದಾನ ಮಾಡುವುದರ ಮುಖಾಂತರ ನಿಮ್ಮ ಹಕ್ಕನ್ನ ಪಡೆಯಬೇಕೆಂದು ಕೇಳಿಕೊಂಡರು. ಮತ್ತು ಲೋಕಸಭಾ ಕ್ಷೇತ್ರದ ಸಮಸ್ತ ನಾಡಿ ಮಿಡಿತ ಅರಿತ ಶಂಭು ಕಲ್ಲೋಳ್ಕರ್ ಪ್ರಚಾರಕ್ಕೆ ಮತದಾರ ಪ್ರಭುಗಳು ಭೇಷ್ ಎನ್ನುತ್ತಿದ್ದರು. ಎಲ್ಲ ರಾಜಕೀಯ ಪಕ್ಷಗಳಿಗೆ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ತಲೆನೋವಾಗಿ ಪರಿಣಮಿಸಿದ್ದಾರೆ. ಲೋಕಸಭೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಎಲ್ಲಿ ನೋಡಿದರಲ್ಲಿ ಕಲ್ಲೋಳಿಕರ್ ಅಬ್ಬರದ ಪ್ರಚಾರಕ್ಕೆ ಮತದಾರರು ಅಸಂಖ್ಯಾತರಾಗಿದ್ದಾರೆ. ಹರ ಹರ ಶಂಭು, ಘರ್ ಘರ್ ಶಂಭು ಎಂದು ಜಯಘೋಷ ಹಾಕುತ್ತಾ ಇಂತಹ ಒಬ್ಬ ಒಳ್ಳೆ ಅಧಿಕಾರಿ ಆದವರನ್ನ ಗೆಲ್ಲಿಸಿದರೆ ಇಡೀ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಎಂದು ಜನರು ಹರ್ಷ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಯಲ್ಲಪ್ಪ ನಾಯ್ಕ್, GS5 ಕನ್ನಡ ನ್ಯೂಸ್, ಯಮಕನಮರಡಿ. ತಾಯಂದರಿಗೆ, ಸಹೋದರಗಳಿಗೆ, ಸಹೋದರಿಯರೇ ಮತ್ತು ಈ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತು ನಾನು ಈ ಮುಂಬರುವ 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ನಿಮ್ಮ ಮತಯಾಚಿಸಿ ನಿಮ್ಮ ಆಶೀರ್ವಾದವನ್ನು ಕೇಳಕ್ಕೆ ನಾನು ಬಂದೇನೆ. ನನ್ನ ಈ ಚುನಾವಣೆಯ ಚಿಹ್ನ ಏನಪ್ಪಾ ಅಂತಂದ್ರೆ ಆಟೋ ರಿಕ್ಷಾ ಮತ್ತು ಆಟೋ ರಿಕ್ಷಾದ ಕ್ರಮ ಸಂಖ್ಯೆ 16. ನೀವೆಲ್ಲರೂ ಏನು ಇವತ್ತು ಬಂದಿರಿ, ಈ ಯಮಕನಮರಡಿ ಕ್ಷೇತ್ರದ ಜನತೆ ಮತ್ತು ಈ ಸುತ್ತಮುತ್ತ ಗ್ರಾಮದಿಂದ ಬಂದಿರುವ ನನ್ನ ಎಲ್ಲ ಸಹೋದರ ಸಹೋದರಿಗಳು ಈ ಚಿಹ್ನೆಗೆ ನೀವು ಮತ ಹಾಕಿ ನನ್ನನ್ನು ನಿಮ್ಮ ನಿಜವಾದ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತೀರಿ ಅಂತ ಹೇಳಿ ನಂಬಿಕೆ ಮತ್ತು ವಿಶ್ವಾಸದಿಂದ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಈ ಯಮಕನಮರಡಿ ಈ ವೀರ ಭೂಮಿಯಾಗ ಇವತ್ತು 20 ವರ್ಷದ ನಂತರ ಇಲ್ಲಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕೈತಿ ಅಂತ ನಾ ಹೇಳಕ್ ಬಯಸ್ತೀನಿ. ಏನು ಹೇಳಕ್ ಬಯಸ್ತೀನಿ, ಈ ಯಮಕನಮರಡಿಯಾಗ ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಂತ ದಿನ ಯಾಕಂದ್ರೆ ಈ ನಗರದ ಮಧ್ಯದಲ್ಲಿ ಏನು ನಗರದ ಹೃದಯ ಅಂತೀವಿ, ಇಂಥ ವಿಶಾಲವಾದ ಈ ಮೈದಾನದಲ್ಲಿ ನಾವೆಲ್ಲರೂ ಕೂತ್ಕೊಂಡು ನಾವು ಬಾಯಿ ತೆರೆದ ಮಾತಾಡಕತ್ತೀವಿ. ಈ 20 ವರ್ಷದಾಗ ಈ ಯಮಕನಮರಡಿಯಲ್ಲಿ ನೀವು ನಿಮ್ಮ ಮನ್ಯಾಗ ಬೆಡ್ರೂಮ್ನಾಗ ಕಿಸಿ ಮಾತಾಡಿದ್ರು ನಮಗೆ ಭಯ ಬರ್ತಿತ್ತೋ ಇಲ್ಲ. ಆದ್ರೆ ಇವತ್ತು ಈ ಇಲೆಕ್ಷನ್ದಾಗ ಶಂಭು ಕಲ್ಲೋಳಿಕರ್ ನಿಮ್ಮ ಮಗ, ನಿಮ್ಮ ಸಹೋದರ ಮತ್ತು ನೀವು ಏನು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಿರಲ್ಲ ಅವರು ಇವತ್ತು ಇಂಥ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಈ ಯಮಕನಮರಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ರ ಮೇಲಿನಿಂದ ನಮ್ಮನ್ನು ನೋಡಿ ಅವರು ತುಂಬಾ ಖುಷಿಯಾಗಿರ್ಬೇಕು. ಯಾಕೋ ಅಂತಂದ್ರೆ ಸಂವಿಧಾನದಾಗ ಅವರು ಯಾವ ಒಂದು ದೊಡ್ಡ ಅಧಿಕಾರ ಕೊಟ್ಟರು, ನಿಮಗೆ ಯಾವ ಅಧಿಕಾರ ಕೊಟ್ಟರು ಅಂದ್ರೆ ನಿಮಗೆ ಈ ಇಲೆಕ್ಷನ್ಗಳಲ್ಲೆಲ್ಲ ವೋಟ್ ಹಾಕುವಂತ ಅಧಿಕಾರ ಕೊಟ್ಟರು. ಪ್ರಜಾಪ್ರಭುತ್ವದ ಆತ್ಮ ಏನಪ್ಪಾ ಅಂತಂದ್ರೆ ನಿಮ್ಗ ವೋಟಿನ ಅಧಿಕಾರ ಅನ್ನೋದನ್ನ ನೀವು ಮರಿಬೇಡ್ರಿ.
ಆ ಓಟಿನ ಅಧಿಕಾರ ತರ ಮತ್ತೇನು ಕೊಟ್ರಪ್ಪ ಅಂತಂದ್ರ ನಿಮ್ಗೆ ಯಾವ ಹಕ್ಕು ಕೊಟ್ರು ಅಂತಂದ್ರ ಮಾತಾಡುವ ಹಕ್ಕು ಕೊಟ್ರು. ಸಹೋದರರಿಗೆ ನಿಮ್ಗೆಲ್ಲ ಗೊತ್ತೈತಿ, ಇಲ್ಲಿ ಮಾತಾಡಿದ್ರನ್ನ ಪ್ರಾಬ್ಲಮ್ ಐತಿ. ಇಲ್ಲ ನಾ ಇಲ್ಲಿಂದ ಹೇಳಾಕತ್ತೀನಿ, ಇಲ್ಲಿ ಏನು ಎಮಕನ್ ಮಾಡಿ ಒಂದೊಂದು ಗ್ರಾಮದಾಗ ಎಮಕನ್ ಮಾಡಿ ಒಬ್ಬೊಬ್ಬ ನನ್ನ ಸೋದರಿಗೆ ನಾನು ಹೇಳಕ್ಕ ಏನು ಇಚ್ಛೆ ಪಡ್ತೀನಿ. ಇವತ್ತು ನೀವು ಫ್ರೀಯಾಗಿ ಇವತ್ತಿನಿಂದ ನೀವು ಮಾತಾಡಬಹುದು ಅನ್ನೋದನ್ನು ತೋರ್ಸಾಕ ಇವತ್ತು ಇತ್ತ ದೊಡ್ಡ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಬಾಬಾ ಸಾಹೇಬ್ರು ಹೇಳ್ತಿದ್ರು, ವ್ಯಕ್ತಿಗತ ಅಭಿವ್ಯಕ್ತಿ ಪ್ರಕಟಿಸುವ ನಮ್ಮ ಹಕ್ಕು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಯಾವುದಾದ್ರೂ ಒಂದು ಪ್ರಜಾಪ್ರಭುತ್ವ ಸದೃಢ ಇರಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಮತ್ತು ಬಲಿಷ್ಠವಾಗಿರ್ಬೇಕು ಅಂತಂದ್ರೆ ಏನಾಗಬೇಕಪ್ಪ ಅಂತಂದ್ರ ಅಲ್ಲಿಯ ದೇಶದ ಜನತೆ, ಆ ಭಾಗದ ಜನತೆ ಫ್ರೀಯಾಗಿ ಅವ್ರಿಗೇನು ಒಪಿನಿಯನ್ ಅದಾವಲ್ಲ, ಅವ್ರ ಹೇಳಿಕೆಗಳು ಏನದಾವಲ್ಲ, ಅವರ ಹೇಳುವಂತ ಒಂದು ಅಧಿಕಾರ ಇರಬೇಕು ಅಂತ ಹೇಳ್ತಿದ್ರು. ಡೆಮಾಕ್ರಸಿದಾಗ ಏನಪ್ಪಾ ಅಂತಂದ್ರ ನಮ್ಮ ಅನಿಸಿಕೆಗಳನ್ನ ಫ್ರೀಯಾಗಿ ಹೇಳಬೇಕು ಅಂತ. ಆದ್ರ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರ ನಮ್ಮ ಈ ಅಭಿವ್ಯಕ್ತಿ ಏನ ಸ್ವಾತಂತ್ರ್ಯ ಇತ್ತು, ಹಕ್ಕಿತ್ತು, ಅದನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನಗಳು ಇಲ್ಲಿ 2 ದಶಕದಿಂದ ನಡೀತಾ ಇದಾವ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ಅದಕ್ಕಾಗಿ ಇವತ್ತು ಈಗ ಈ ಯಮಕನಮರಡಿಯಲ್ಲಿ ಇದು ಸೆಂಟರ್ ಪ್ಲೇಸ್ ಅನಿಸ್ತೈತಲ್ಲ, ಅದನ್ನ ಚೂಸ್ ಮಾಡಿ ಇವತ್ತು ನಾವು ಈಗೇನು ಈ ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಿದಾವಲ್ಲ ಅವಕ್ಕ ಚಾಲೆಂಜ್ ಮಾಡಾಕ ಈ ಮೀಟಿಂಗ್ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಮರಿಬೇಡಿ. ನೀವು ಇದು ಬಹಳ ಇಂಪಾರ್ಟೆಂಟ್ ಐತಿ. ಇದು ನಿಮಗ ಇಂಪಾರ್ಟೆಂಟ್ ಅಲ್ಲದೆ ನಮ್ಮ ಏನು ಈ ಮುಂದಿನ ಪೀಳಿಗೆ ಐತಲ್ಲ, ಈಗೇನು ಇವು ಸ್ಕೂಲು ಕಾಲೇಜಲ್ಲಿ ನಮ್ಮ ಮಕ್ಕಳು ಓದುತ್ತಾ ಇದಾರಲ್ಲ, ಅವರ ಭವಿಷ್ಯಕ್ಕಾಗಿ ನಾವು ಹೋರಾಡುವ ಒಂದು ನಿಟ್ಟಿನಲ್ಲಿ ನಾವು ಈ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ಅನ್ನೋದು ನೀವು ಮರಿಬೇಡ್ರಿ. ನೀವು ನಿಮಗೆ